ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆ ಮಾಡಿರುವ ಶಿಲ್ಪವೇ ಅಂತಿಮವಾಗಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಲಿದೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅರುಣ್ ಯೋಗಿರಾಜ್ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಮೇಡಮ್, ಈ ಕ್ಷಣದ ನಿಮ್ಮ ರಿಯಾಕ್ಷನ್ ಏನು? ನಾವು ಪುಣ್ಯವಂತರು, ನಮಗೆ ತುಂಬಾ ಸಂತೋಷ ಆಗ್ತಿದೆ. ಮಕರ ಸಂಕ್ರಾಂತಿ ಹಬ್ಬದ್ದು ಈ ತರ ಸಿಹಿ ಸುದ್ದಿ, ಎಳ್ಳು ಬೆಲ್ಲ ಹಂಚಿ ಎಲ್ಲರ ಬಾಯಿ ಸಿಹಿ ಮಾಡಿ ಅಂತ. ನಮ್ದು ಬಾಯಿ ಏನು, ನಮ್ಗೆ ಜೀವನನೇ ಸಿಹಿ ಆಗೋಗಿದೆ ಈಗ. ಹಬ್ಬದ ದಿನ ಇಂಥದ್ದೊಂದು ರಿಸಲ್ಟ್ ಬರುತ್ತೆ ಅಂತ ನೀವ್ ಅನ್ಕೊಂಡಿದ್ರೆ? ಇಲ್ಲ, ನಾವು ಆಕ್ಚುಲಿ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ವಿ. ಎಲ್ಲ ಸಡನ್ ಆಗಿ ಎಲ್ಲ ಬಂದ್ರು ನ್ಯೂಸ್ ಚಾನೆಲ್ ಅವರು. ಮತ್ತೆ ಫಸ್ಟ್ ಇದು ನ್ಯೂ ಇಯರ್ ದಿನ ಬಂದಾಗೆ ಬಂದ್ರು ಎಲ್ಲ. ನಮ್ಗೆ ತುಂಬಾ ಗೊತ್ತಾಯ್ತು, ಕನ್ಫರ್ಮ್ ಆಗಿರ್ಬೇಕು, ಅದಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅವತ್ತು ಮಾತಾಡುವಾಗ ನಾವು 3 ಜನ ಆರ್ಟಿಸ್ಟ್ ಇದ್ದಾರೆ, ಅದರಲ್ಲಿ ಯಾರು ಫೈನಲ್ ಆಗಬಹುದು ಅನ್ನೋದನ್ನ ಯೋಚನೆ ಮಾಡ್ತಿದ್ವಿ, ಅಥವಾ ಆ ರೀತಿ ಮಾತಾಡ್ತಿದ್ವಿ. ಈಗ ಅಂತಿಮ ಅಂತೂ ಅಧಿಕೃತವಾಗಿದೆ. ಹಂಗ ಅಧಿಕೃತ ಆಗಿರೋ ವಿಚಾರ ನಿಮ್ ಫ್ಯಾಮಿಲಿಗೆ ಯಾವ ರೀತಿ ಗೊತ್ತಾಗಿದೆ? ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಯ್ತು. ಮತ್ತೆ ಈಗ ಅರುಣ್ಗೆ ಟ್ರೈ ಮಾಡ್ತಾ ಇದ್ದೀವಿ. ಫೋನ್ ಮೆಸೇಜ್ ಹಾಕಿದ್ದಾರೆ, ಬಟ್ ಇನ್ನು ಕನ್ಫರ್ಮ್ ಆಗಿ ಅವರು ನಮ್ಮ ಹತ್ರ ಮಾತಾಡಿಲ್ಲ. ಬಟ್ ಇದು ಕನ್ಫರ್ಮೇಶನ್ ಚಂಪತರಾಯ್ ಜಿ ಇಂದ ಬಂದಿರೋದ್ರಿಂದ ನಮ್ಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಮಧ್ಯದಲ್ಲಿ ಅಂದ್ರೆ ಅಧಿಕೃತವಾಗಿ ಘೋಷಣೆ ಆಗೋ ವಿಚಾರದಲ್ಲಿ ಅಂದ್ರೆ ಅವ್ರದ್ದು ಇವ್ರದ್ದು ಅಂತಿತ್ತಲ್ಲ, ಆ ಮೂಮೆಂಟ್ ಅನ್ನ ನೀವು ನಿಮ್ ಮನೆಯವರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಿದ್ರಿ ಅಂತ? ಆಕ್ಚುಲಿ ನಾವು ಯೋಚನೆನೇ ಮಾಡಿಲ್ಲ ಅದು. ಯಾಕಂದ್ರೆ ನಮ್ಗೆ ಫುಲ್ಫಿಲ್ಮೆಂಟ್ ಫೀಲಿಂಗ್ ಆಗಿದ್ದು ಈ ಕೆಲಸ ಸಿಗ್ದಾಗ್ಲೇ ಆಗ್ಬಿಟ್ಟಿತ್ತು. ಮತ್ತೆ 3ರಲ್ಲಿ ಒಬ್ರು ಅಂತ ಅಂದಾಗ್ಲೇನೆ 3 ಜನದ್ದು ಅಲ್ಲಿ ಸ್ಥಾಪನೆ ಆಗ್ತದೆ ಅಂದ್ವಾಗ್ಲೇನೆ ನಮ್ಗೆ ಸಮಾಧಾನ ಆಗೋಗ್ಬಿಟ್ಟಿತ್ತು. ಇನ್ನು ಯಾರದೇ ಆದ್ರೂನು ಇದು ಪುಣ್ಯ ವಿಷಯ ಅಂತ ನಾವೇನು ಆ ತರ ಏನ್ ಚರ್ಚೆ ಮಾಡಿದ್ದಿಲ್ಲ. ಅಯೋಧ್ಯೆ ಅಂತ ಮಂದಿರ, ರಾಮ ಮಂದಿರದ ಇತಿಹಾಸ, ಹಿನ್ನೆಲೆ, ಹೋರಾಟ ಅದೆಲ್ಲವನ್ನೂ ನೆನೆಸ್ಕೊಂಡಾಗ ಅದರ ಪ್ರಾಣ ಪ್ರತಿಷ್ಠಾಪನೆ ಕ್ಷಣವನ್ನ ನೀವು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಅಂದ್ರೆ ನಮಗೂ ಹೋಗ್ಲಿಕ್ಕೆ ಇಷ್ಟ ಇದೆ, ಬಟ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೆ ಪಾಸ್. ಬಟ್ ಈ ತರ ಅಟ್ಲೀಸ್ಟ್ ಅರುಣ್ಗೆ ಚಾನ್ಸ್ ಸಿಕ್ಕಿದೆ ಅಲ್ಲಿ ಹೋಗಿ ಅವರು ಆ ಈವೆಂಟ್ ನ ಅನುಭವಿಸೋದಕ್ಕೆ. ನಮ್ಗೆ ಅದ್ರಲ್ಲೇ ಸಂತೋಷ ಇದೆ. ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಹೋಗಿ ಪೂಜೆ ಮಾಡಿ ಬರ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರೆ ಹೇಗೆ? ಹೌದು, ಇವಾಗ ಎಲ್ಲರೂ ಯೋಚನೆ ಮಾಡ್ತಿದ್ವಿ. ಯಾಕಂದ್ರೆ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಹೇಗೆ ಹೋಗ್ಬೇಕು ಅಂತೆಲ್ಲ ಪ್ಲಾನಿಂಗ್ ಅಂತೂ ಮಾಡ್ತಾನೆ ಇದ್ದೀವಿ ಅವತ್ತಿಂದನು. ಅರುಣ್ ಅವ್ರ ಜೊತೆ ಮತ್ತೆ ಮಾತಾಡಕ್ ಪ್ರಯತ್ನ ಮಾಡಿದ್ರೆ ಅದಾದ್ಮೇಲೆ? ಮಾಡಿದೀವಿ. ಅವರು ಫೋನ್ ಮಾಡ್ತೀನಿ ಅಂದಿದ್ದಾರೆ, ಮತ್ತೆ ಎಲ್ಲರ ಹತ್ರನು ಮಾತಾಡ್ತೀನಿ ಅಂದಿದ್ದಾರೆ. ಸೊ ಮೋಸ್ಟ್ಲಿ ಮಾತಾಡ್ತಾರೆ ಎಲ್ಲರ ಹತ್ರ. ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಿರುವ 3ನೇ ಪ್ರತಿಮೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಸಿಕ್ತು ಅನ್ನೋದು ಇನ್ನೂ ಖುಷಿ ವಿಚಾರ. ಹೌದು, ಎಲ್ಲಾನು ಆಕ್ಚುಲಿ ಅವ್ರಿಗೆ ಶಾರ್ಟ್ ಪೀರಿಯಡ್ ಅಲ್ಲೇ ಸಿಕ್ಕಿರೋದು. 3ನು ಅದ್ಭುತವಾಗಿ ಮಾಡಿದ್ದಾರೆ. ಇದು ನಮ್ ಎಲ್ಲರಿಗೂ ಎಮೋಷನಲಿ ಕನೆಕ್ಟ್ ಆಗಿರೋದ್ರಿಂದ ಇದು ನಮ್ ಎಲ್ಲರ ಹತ್ರ ಆಗಿದೆ. ರಾಮಲೆಲ್ಲ ದೇವರು ಬಂದಿದ್ದಾರೆ, ರಾಮನೇ ನಮ್ ಮೇನ್ ಅಯೋಧ್ಯ ಆ ತರ ಪುಣ್ಯಕ್ಷೇತ್ರಕ್ಕೆ ಮಾಡಿದ್ದಾರೆ ಅನ್ನೋದೇ ತುಂಬಾ ಹಿಸ್ಟಾರಿಕಲ್ ಮೂಮೆಂಟ್. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಮನಸ್ಸಿಗೆ ರಾಮ ಏನು ಅಂತ? ರಾಮ ಏನು ಅಂದ್ರೆ, ರಾಮ ನಮ್ ಮನ್ಸೇ. ಅದು ನಮ್ ಮನ್ಸಿಂದ ನಮ್ಮ ಮನಸ್ಸಾಕ್ಷಿ ರಾಮ. ನಮ್ ಜೀವನ ನಡೆಯೋದೇ ರಾಮ ಕಲ್ಸ್ಕೊಟ್ಟಿದ್ದು ದಾರಿಯಲ್ಲೇ ಅಂತಾನೆ ಅನ್ಸೋದು. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಪತ್ನಿಯ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.